ಕಥೆ ಹೇಳುವ ಸಂಸ್ಕೃತಿ ಮರೆಯಾಗುತ್ತಿದ್ದು ಶಿಕ್ಷಣ ಸಂಸ್ಥೆಗಳು ಇದಕ್ಕೆ ಆದ್ಯತೆ ಕೊಡಬೇಕು. ಈ ನಿಟ್ಟಿನಲ್ಲಿ ಪೊದಾರ್ ಶಾಲೆ ಇಡುತ್ತಿರುವ ಹೆಜ್ಜೆ ಶ್ಲಾಘನೀಯ ಎಂದು ಖ್ಯಾತ ಲೇಖಕಿ ವಿಜಯ ಶ್ರೀಧರ್ ಹೇಳಿದ್ದಾರೆ. ಇಂದು ಕುವೆಂಪು ರಂಗಮಂದಿರದಲ್ಲಿ ಪೊದಾರ್ ಇಂಟರ್ನ್ಯಾಷನಲ್ ಸ್ಕೂಲ್ ವಿದ್ಯಾನಗರ ಇದರ ವತಿಯಿಂದ ಆಯೋಜಿಸಿದ್ದ ಶಾಲೆಯ ಮಕ್ಕಳೇ ಬರೆದ ಧನ್ಯವಾದ ಕೃತಜ್ಞತಾ ಪತ್ರಗಳ ಲೇಖನ ಹೊತ್ತಗೆ ಸವಿಯೋಲೆ ಕೃತಿ ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು. ಶಿಕ್ಷಣ ಹೇಗೆ ಸಾಗಿದರೂ ಏನೇ ಓದಿದರೂ ನಾವು ನಮ್ಮ ಮಾತೃಭಾಷೆಯನ್ನು ಮಾತೃ ಸಂಸ್ಕೃತಿಯನ್ನು ಮರೆಯಲು ಸಾಧ್ಯವೇ ಇಲ್ಲ. ಪೊದಾರ್ ಶಾಲೆ ಇಂಗ್ಲಿಷ್ ಮಾಧ್ಯಮವಾದರೂ ಕೂಡ ಕನ್ನಡದಲ್ಲಿ ಹೊತ್ತಗೆಯನ್ನು ತಂದು ಕನ್ನಡದಲ್ಲೇ ಕಾರ್ಯಕ್ರಮ ಮಾಡುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ. ಈ ಸವಿಯೋಲೆ ಪುಸ್ತಕವು ಕೂಡ ಸುಂದರವಾಗಿತ್ತು. ಮಕ್ಕಳ ವಿವಿಧ ಭಾವನೆಗಳು ಇಲ್ಲಿ ವ್ಯಕ್ತವಾಗಿವೆ. ಅದರಲ್ಲೂ ಪತ್ರದ ಮೂಲಕ ವ್ಯಕ್ತಪಡಿಸುತ್ತಿರುವುದು ಪತ್ರ ಸಂಸ್ಕೃತಿಯನ್ನು ನೆನಪಿಸುತ್ತದೆ ಎಂದರು. ಪತ್ರ ಸಂಸ್ಕೃತಿ ಕಾಣೆಯಾಗುತ್ತಿರುವ ಈ ಹೊತ್ತಿನಲ್ಲಿ ಸವಿಯೋಲೆ ಹೊತ್ತಗೆಯ ಮೂಲಕ ಅದನ್ನು ಮರುಸೃಷ್ಟಿಸಿ ಜೀವಂತಿಕೆಯನ್ನು ನೀಡುತ್ತಿರುವುದು ಸ್ವಾಗತದ ವಿಷಯವಾಗಿದೆ. ಪತ್ರ ಸಂಸ್ಕೃತಿಯು ಕೂಡ ಸಾಹಿತ್ಯದ ಒಂದು ಭಾಗವೇ ಆಗಿದೆ. ಈಗ ಇದು ಮರೆಯಾಗುತ್ತಿದೆ. ಮತ್ತೆ ಮತ್ತೆ ಮಕ್ಕಳಿಗೆ ಪೋಸ್ಟ್ ಕಾರ್ಡ್ನಲ್ಲಿ ಕಥೆಗಳನ್ನು, ಅಭಿಪ್ರಾಯಗಳನ್ನು ಬರೆಯುವಂತೆ ಉತ್ತೇಜನ ನೀಡಬೇಕಾಗಿದೆ ಎಂದರು. ಬಹುಮುಖ್ಯವಾಗಿ ಕತೆ ಹೇಳುವ ಸಂಸ್ಕೃತಿಯೇ ಸಂಪೂರ್ಣವಾಗಿ ಮರೆಯಾಗುತ್ತದೆ. ನಮ್ಮ ಕಾಲದಲ್ಲಿ ಒಂದು ತರಗತಿಯನ್ನು ಕತೆ ಹೇಳುವುದಕ್ಕಾಗಿಯೇ ಮೀಸಲಾಗಿಡುತ್ತಿದ್ದರು. ಶಿಕ್ಷಣ ಸಂಸ್ಥೆಗಳು ವಾರಕ್ಕೆ ಒಂದು ತರಗತಿಯನ್ನು ಕಥೆಗಾಗಿಯೇ ಮೀಸಲಿಡಬೇಕು. ಇಲ್ಲಿ ಗುರುಗಳು ಹಾಗೂ ಮಕ್ಕಳು ಕೂಡ ಕಥೆ ಹೇಳಬೇಕು. ಆ ಕಥೆಗಳ ಮೂಲಕ ಸಂದೇಶವನ್ನು ಅರಿತುಕೊಂಡರೆ ಮೌಲ್ಯ ಕೂಡ ಹೆಚ್ಚಾಗುತ್ತದೆ ಎಂದರು. ಮೊದಲು ಚಂದಮಾಮ, ಬಾಲಮಿತ್ರ, ಅಮರಚಿತ್ರ ಕಥೆಗಳು ಹೀಗೆ ಮಕ್ಕಳಿಗಾಗಿಯೇ ಮಾಸಪತ್ರಿಕೆ, ವಾರಪತ್ರಿಕೆಗಳು ಪ್ರಕಟಗೊಳ್ಳುತ್ತಿದ್ದವು. ಆದರೆ ಅವುಗಳ ಸಂಖ್ಯೆ ಈಗ ಕಡಿಮೆಯಾಗಿದೆ. ಶಿಕ್ಷಣ ಸಂಸ್ಥೆಗಳು ಈ ನಿಟ್ಟಿನಲ್ಲಿ ಗಮನ ನೀಡಬೇಕು. ಜೊತೆಗೆ ಚಿಕ್ಕ ಚಿಕ್ಕ ಪ್ರವಾಸಗಳನ್ನು ಏರ್ಪಡಿಸುವುದರ ಮೂಲಕ ಮಕ್ಕಳಲ್ಲಿ ಇತಿಹಾಸದ ಬಗ್ಗೆ ಕುತೂಹಲ, ಧಾರ್ಮಿಕ ಕ್ಷೇತ್ರಗಳು, ನಿಸರ್ಗದ ಸಂಗತಿಗಳು, ಮಲೆನಾಡಿನ ಚಿತ್ರಗಳು ಹೀಗೆ ಹಲವು ವಿಷಯಗಳನ್ನು ಪಠ್ಯೇತರ ಚಟುವಟಿಕೆಗಳಾಗಿ ರೂಪಿಸಬೇಕು ಎಂದರು. ಪ್ರಾಸ್ತಾವಿಕೆ ಮಾತನಾಡಿದ ಸವಿಯೋಲೆ ಪುಸ್ತಕದ ಸಂಪಾದಕ ಹಾಗೂ ಶಿಕ್ಷಕ ವಿದ್ವಾನ್ ಶ್ರೀಧರ್ ಭಟ್, ಇಂಥದೊಂದು ಯೋಜನೆ ರೂಪುಗೊಂಡಿದ್ದೇ ವಿಶೇಷವಾಗಿದೆ. ಮಕ್ಕಳಿಗೆ ನೀವು ಪತ್ರ ಬರೆಯುವಾಗ ಎಂದು ಹೇಳಿದಾಗ ಅವರು ಸುಂದರವಾಗಿ ಒಪ್ಪಿಕೊಂಡರು. ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹೇಳಿದ್ದಾರೆ. ತಂದೆ, ತಾಯಿ, ಗುರು ಹಿರಿಯರು, ಪ್ರಕೃತಿ, ವೈದ್ಯರು, ಪತ್ರಕರ್ತರು ಹೀಗೆ ಹಲವರಿಗೆ ತಮ್ಮ ಕೃತಜ್ಞತೆಯನ್ನು ತಿಳಿಸಿದ್ದಾರೆ. ಹೀಗೆ ತಿಳಿಸುವಾಗಲೂ ಕೂಡ ಅವರ ಬರಹಗಳಲ್ಲಿ ಸೃಜನಶೀಲತೆ ಕಂಡು ಬಂದಿದೆ ಮತ್ತು ಮುಗ್ಧ ಮಕ್ಕಳ ಮನಸ್ಸಿನಲ್ಲಿ ಹುದುಗಿದ್ದ ಧನ್ಯತೆಯ ಭಾವ ಪ್ರಕಟಗೊಂಡಿದೆ ಎಂದರು. ಕಾರ್ಯಕ್ರಮದಲ್ಲಿ ಸವಿಯೋಲೆ ಕೃತಿಯ ಬರಹಗಾರರಾದ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಾಂಶುಪಾಲ ಸುಕೇಶ್ ಸಿರಿಗಾರ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ವಾಗ್ಮಿ ಸಮನ್ವಯಕಾಶಿ, ಉಪಪ್ರಾಚಾರ್ಯೆ ಉಮಾ ಮಹೇಶ್ವರೆಡ್ಡಿ, ಮುಖ್ಯೋಪಾಧ್ಯಾಯಿನಿ ದೀಪಾ, ರೈತ ನಾಯಕ ಕೆಟಿ ಗಂಗಾಧರ್, ಎಸ್ಪಿ ಶೇಷಾದ್ರಿ ಸೇರಿದಂತೆ ಹಲವರಿದ್ದರು. ಮಕ್ಕಳಿಂದ ಸ್ವಾಗತ ನೃತ್ಯ ನಡೆಯಿತು. ಇದೇ ಸಂದರ್ಭದಲ್ಲಿ ಬರಹಗಾರರಾದ ರಾಹುಲ್ ದೇವರಾಜ್, ಉದ್ಯಮಿ ಶ್ರೀಕಾಂತ್ ಕಾಮತ್ ಅವರನ್ನು ಸನ್ಮಾನಿಸಲಾಯಿತು. ಒಂದು ಸಣ್ಣ ಬ್ರೇಕ್ ನಂತರ ಖ್ಯಾತ ಲೇಖಕಿ ವಿಜಯ ಶ್ರೀಧರ್ ಏನು ಹೇಳಿದರೆ ಕೇಳೋಣ ಬನ್ನಿ. ಹಲೋ, ಯಾರು? ನಾನು ಚುನಾವಣಾ ಅಧಿಕಾರಿ ಮಾತನಾಡ್ತಾ ಇದ್ದೇನೆ. ಮತದಾರರ SIR ಮಾಡಲಾಗ್ತಿದೆ. ಅದಕ್ಕಾಗಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಮತ್ತು OTP ಬೇಕು. ಆಯ್ತು ಸರ್, ಕೊಡ್ತೀನಿ. ಹಾಗೆ ನಿಮ್ ವಾಟ್ಸ್ಆಪ್ ಚೆಕ್ ಮಾಡಿ. SIR ಫಾರಂ ಲಿಂಕ್ ಕಳಿಸಿದೀನಿ. ಇನ್ಸ್ಟಾಲ್ ಮಾಡಿದ ನಂತರ ಪ್ಯಾನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಫೋಟೋ ಅಪ್ಲೋಡ್ ಮಾಡಿ. ಅಮ್ಮ ತಡೀರಿ, ಇದು ಮೋಸ. ಫೋನ್ನಲ್ಲಿ OTP ಹೇಳ್ಬೇಡಿ. ಚುನಾವಣಾ ಅಧಿಕಾರಿ ಯಾವತ್ತೂ ಅಕೌಂಟ್ ನಂಬರ್ ಕೇಳೋಲ್ಲ, ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಲ್ಲ ಹೇಳೋಲ್ಲ. SIR ಹೆಸರಿನಲ್ಲಿ OTP ಕೇಳಿದ್ರೆ ಹೇಳ್ಬೇಡಿ. ಇದು ಸೈಬರ್ ವಂಚನೆ ಆಗಿರುತ್ತೆ. ಈ ರೀತಿ ಫೋನ್ ಬಂದ್ರೆ ಕೂಡಲೇ ಪೊಲೀಸ್ ಠಾಣೆ ಅಥವಾ ಸೈಬರ್ ಸಹಾಯವಾಣಿಗೆ ಕರೆ ಮಾಡಿ ದೂರು ನೀಡಿ. ಇನ್ನು ಈ ಸ್ಕೂಲಿನ ಇವತ್ತಿನ ಕಾರ್ಯಕ್ರಮವನ್ನು ನೋಡಿದಾಗ ಕೂಡ ಕೆಲವು ಮಾತುಗಳನ್ನು ಹೇಳಬೇಕು. ಏನಂದರೆ, ಈ ಸವಿಯೋಲೆ ಇದರ ಹಸ್ತಪ್ರತಿಯನ್ನು ನೋಡಿದಾಗ ನನಗೆ ತುಂಬ ಆಶ್ಚರ್ಯ ಆಗಿದೆ. ಇಲ್ಲೊಂದು 2-3 ಮಕ್ಕಳು ಮಾತಾಡಿದ್ರಲ್ಲ, ತಾವು ಯಾರ್ಯಾರಿಗೆ ಯಾಕೆ ಪತ್ರವನ್ನು ಬರೆದ್ವಿ, ನಮ್ಮ ಮನಸ್ಸಿಗೆ ನಾವು ಪತ್ರವನ್ನು ಬರೆದ್ವಿ. ತಂದೆ ತಾಯಿಗೆ ಪತ್ರವನ್ನು ಬರೆಯೋದು, ಗುರುಗಳಿಗೆ ಪತ್ರ ಬರೆಯೋದು, ಅಥವಾ ಇನ್ಯಾರಿಗೂ ಒಬ್ಬರಿಗೆ ಪತ್ರ ಬರೆಯೋದು ಬೇರೆ ವಿಷಯ. ಆದರೆ ಇದರಲ್ಲಿ ತುಂಬ ಅದ್ಭುತವಾಗಿ ಕೆಲವು ಸಲ ನಕ್ಷತ್ರಗಳಿಗೆ, ನಂದಿಗೆ, ಒಂದು ಬಸವಣ್ಣನಿಗೆ, ಹಾಗೆ ಒಂದು ಬೇರೆ ಬೇರೆ ಈ ಥರದ ಅಬ್ಸ್ಟ್ರಾಕ್ಟ್ ಇರುವಂಥದ್ದು, ಅಂದರೆ ಆ ಥರ ವಿಷಯಗಳ ಬಗ್ಗೆ ಕೂಡ ಪತ್ರವನ್ನು ಬರೆದಿರೋದು. ಅವರ ಮನಸ್ಸಿಗೆ ಅವರು ಪತ್ರ ಬರ್ಕೊಂಡಿರೋದು. ಇಲ್ಲೊಂದು ಮಗು ಆ ಮಾತನ್ನು ಹೇಳ್ತು. ಹಾಗೆಯೇ ಒಬ್ಬ ಬಾಲಕ ತನ್ನ ಅಕ್ಕನಿಗೆ ಯಾಕೆ ಪತ್ರ ಬರದೆ ಅಂತ ಹೇಳುವ ಮಾತನ್ನು ಹೇಳಿದಾಗ ನಂಗೆ ತುಂಬ ಆಶ್ಚರ್ಯ ಆಯಿತು. ಯಾಕಂದರೆ ನಾನು ನಮ್ಮ ತಮ್ಮ ಇದೇ ರೀತಿ ಬೆಳೆದವರಾಗಿದ್ವಿ. ಒಂದೇ ಶಾಲೆಯಲ್ಲಿ ನನ್ನ ತಮ್ಮನಿಗೆ ನಾನು ಇದೇ ರೀತಿ ಮಾರ್ಗದರ್ಶನವನ್ನು ಮಾಡ್ತಿದ್ದೆ. ಅವನು ಕೂಡ ಈವರೆಗೆ ನನ್ನ ಬಗ್ಗೆ ಇದೇ ರೀತಿ ಪ್ರೀತಿ ಗೌರವವನ್ನು ಇಟ್ಕೊಂಡಿದ್ದಾನೆ. ಅವನನ್ನು ಆ ಹುಡುಗ ತನ್ನ ಅಕ್ಕನ ಬಗ್ಗೆ ಹೇಳ್ಕೊಳ್ತಾ ಇರುವಾಗ ಒಂದು ಮಾತು ನೆನಪಾಯಿತು. ಯಾವಾಗಲೂ ಅಕ್ಕ ಅಂತ ಹೇಳುವವಳು ಇನ್ನೊಬ್ಬ ತಾಯಿ ಅಂತ. ಯಾವಾಗಲೂ ಮಕ್ಕಳಿಗೆ ಅಕ್ಕ ಇದ್ದರೆ ಅವಳು ಇನ್ನೊಬ್ಬ ತಾಯಿಯಾಗಿ ಇರ್ತಾಳೆ, ತಾಯಿಯಷ್ಟು ಪ್ರೀತಿಯನ್ನು ಮಾಡ್ತಾಳೆ ಹೇಳುವಂಥದ್ದು. ಇಂಥ ಒಂದು ಭಾತೃತ್ವದ ಭಾವನೆಯನ್ನು ಬೆಳೆಸುವಂಥ ಪತ್ರಗಳು, ಮತ್ತು ವೈದ್ಯರಿಗೆ ಒಂದು ಗೌರವದಿಂದ ಬರೆಯುವಂಥ ಪತ್ರಗಳು, ಈ ಥರ ಪತ್ರಗಳೆಲ್ಲ ತುಂಬ ಅದ್ಭುತವಾಗಿ ಪತ್ರಗಳನ್ನು ಬರೆದಿದ್ದಾರೆ. ಇದರ ಜೊತೆಗೆ ಒಂದು ಸ್ವಲ್ಪ ಮನಸ್ಸಿಗೆ ನನಗೆ ದುಃಖ ಆದದ್ದು ಅಂದರೆ, ನಾವು ಕೂಡ
ಹೈಸ್ಕೂಲ್ನಲ್ಲಿ ಸುಮಾರು ಈಗ 60-65 ವರ್ಷದ ಹಿಂದೆ ಹೈಸ್ಕೂಲ್ನಲ್ಲಿ ಓದುವಾಗ ಹಸ್ತಾಕ್ಷರದಿಂದ ಪುಸ್ತಕಗಳನ್ನು ಈ ಥರ ಮಾಡ್ತಿದ್ವಿ. ಆದರೆ ನಮಗೆ ಆ ಪುಸ್ತಕಗಳನ್ನು ಈ ಥರ ಪ್ರಕಟ ಮಾಡುವಂಥ, ಈ ಥರ ಮುದ್ರಣ ಮಾಡುವಂಥ ಸೌಭಾಗ್ಯ ನಮಗಿರಲಿಲ್ಲ. ಈ ಶಾಲೆಯ ಪ್ರಾಧ್ಯಾಪಕರು, ಇಲ್ಲಿಯ ಅಧ್ಯಾಪಕ ವೃಂದದವರು, ಶಾಲೆಯವರು ಈ ಥರ ಒಂದು ವ್ಯವಸ್ಥೆಯನ್ನು ಮಾಡಿರೋದು ತುಂಬ ಸಂತೋಷವನ್ನು ಕೊಟ್ಟಿದೆ. ನಮಗೆ ಈ ಥರ ಸಾಧ್ಯ ಆಗಲಿಲ್ಲ. ಬಹುಶಃ ನಾನು ನನ್ನ 40ನೇ ವಯಸ್ಸಿನಲ್ಲಿ ನನ್ನ ಮೊದಲನೇ ಪುಸ್ತಕವನ್ನು ನಾನು ಪ್ರಕಟ ಮಾಡುವಂಥ ಭಾಗ್ಯ ಸಿಕ್ತು. ಈ ಮಕ್ಕಳು ನಿಜವಾಗಿ ಆ ರೀತಿ ಭಾಗ್ಯವಂತರು. ಅದರ ಜೊತೆಗೆ ಓಲೆಯ ಬಗ್ಗೆ ಕೂಡ ವಿಚಾರ ಮಾಡಬೇಕು, ಪತ್ರಗಳ ಬಗ್ಗೆ. ಇಲ್ಲಿ ಹಾಕಿರುವ ಚಿತ್ರಗಳನ್ನು ಒಂದು ಸಲ ಗಮನಿಸಬೇಕು. ನೀವೆಲ್ಲ ಗಮನಿಸಿದಿರೋ ಇಲ್ಲೋ ಗೊತ್ತಿಲ್ಲ. ಮೊದಲು ಪತ್ರಗಳನ್ನು ಹೇಗೆ ನಳ ದಮಯಂತಿಯ ಕತೆ ನಿಮಗೆ ಗೊತ್ತಲ್ಲ, ಹಂಸದ ಮುಖಾಂತರ ಪತ್ರವನ್ನು ಬರೆದು ಕಳಿಸ್ತಿದ್ಲು. ಮೋಡದ ಮುಖಾಂತರ ನಮ್ಮ ವಿಚಾರಗಳನ್ನು, ಪತ್ರಗಳನ್ನು ಬರೀತಿದ್ವಿ. ಪಾರಿವಾಳಗಳನ್ನು ಉಪಯೋಗಿಸ್ಕೊಂಡು ಪತ್ರವನ್ನು ಬರೀತಿದ್ವಿ. ನೋಡಿ, ಪಾರಿವಾಳಗಳೆಲ್ಲಿದೆ. ಆಮೇಲೆ ಪತ್ರಗಳನ್ನು ಕಾರ್ಡ್ನಲ್ಲಿ ಇಂಗ್ಲೆಂಡ್ಗಳಲ್ಲಿ ಬರೆದು ಅಂಚೆ ಡಬ್ಬಕ್ಕೆ ಹಾಕ್ತಿದ್ವಿ. ಅವನು ಅಂಚೆ ಮಾಮ ತಂದು ಕೊಡ್ತಿದ್ದ. ಈಗ ಅದಷ್ಟು ಮಾಯವಾಗಿದೆ. ಬಹುಶಃ ಪತ್ರ ಸಂಸ್ಕೃತಿ ಎಲ್ಲೂ ಇಲ್ಲ. ಈಗ ಎಲ್ಲೂ ಪತ್ರಗಳು ಮನೆಗೆ ಬರುವಂಥದ್ದು ನನಗಂತೂ ಗೊತ್ತಿಲ್ಲ. ಯಾವ ಪೋಸ್ಟ್ಮನು, ಬಹುಶಃ ಕೊರಿಯರು ಆ ಥರ ಏನೋ ಪೋಸ್ಟ್ಮನ್ ಬರ್ತಾನೆ, ಬಿಂಕ್ವಿಟ್ ಅಂತೇನೋ ಹಿಡ್ಕೊಂಬರ್ತಾನೆ. ಅದು ಬಿಟ್ಟರೆ ಪೋಸ್ಟ್ಮನ್ ಬಂದು ಅಂಚೆ ಅಣ್ಣ ಬಂದ ಅಂತ ಹೇಳುವಂಥ ಪದ್ಧತಿ ಹೊರಟೋಗಿದೆ. ಅದರಲ್ಲಿ ಈಗ ಈ ಥರ ಮಾಡಿರೋದು ಒಂದು ಪತ್ರಗಳನ್ನು ಈ ಥರ ಇದರಲ್ಲಿ ಪತ್ರಗಳ ಒಂದು ಸಂಸ್ಕೃತಿಯನ್ನು, ಅದೂ ಕೂಡ ಸಾಹಿತ್ಯದ ಸಂಸ್ಕೃತಿ, ಪತ್ರಗಳ ಸಂಸ್ಕೃತಿ, ಅದನ್ನು ಕೂಡ ಅವರು ಬೆಳೆಸ್ತಾ ಇರೋದು ತುಂಬ ಸಂತೋಷ. ಮತ್ತೊಂದು ಸಲ ಒಂದು ಪ್ರಯೋಗವನ್ನು ಮಾಡಬೇಕು ಇಲ್ಲಿಯ ಇವರು, ಏನಂದರೆ ನಿಮ್ಮ ಆತ್ಮೀಯರಿಗೆ ಪೋಸ್ಟ್ ಕಾರ್ಡಿನಲ್ಲಿ ಪತ್ರವನ್ನು ಬರೆದು ಹಾಕುವಂಥದ್ದು ಒಂದು ಸಲ ಮಾಡಿದರೆ ಅದು ಒಂದು ನಾವು ಅಂಚೆ ಇಲಾಖೆಯನ್ನು ಉಳಿಸ್ಕೊಳ್ಳಿಕ್ಕೆ ಮಾಡುವಂಥ ಪ್ರಯತ್ನ ಅಂತ ನಾನು ಭಾವಿಸ್ತಾ ಇದ್ದೇನೆ. ಹಾಗೆಯೇ ಮಕ್ಕಳು ಹೇಗೆ ಕನ್ನಡದ ಸಂಸ್ಕೃತಿಯ ಬಗ್ಗೆ, ಕನ್ನಡ ಭಾಷೆಯ ಬಗ್ಗೆ ಪ್ರೀತಿಯನ್ನು ಬೆಳೆಸ್ಕೊಳ್ಬೇಕು, ಓದುವುದನ್ನು ಬೆಳೆಸ್ಕೊಳ್ಬೇಕು. ಓದುವ ಸಂಸ್ಕೃತಿ, ಪುಸ್ತಕ ಸಂಸ್ಕೃತಿ ಮಾಯವಾಗ್ತಾ ಇದೆ ಅಂತ ಹಿರಿಯರು ತುಂಬ ಕಳವಳ ಪಡ್ತಾ ಇದ್ದಾರೆ. ನಾವು ಬಾಲ್ಯದಲ್ಲಿ ನನಗೆ ಕತೆ ಅಂತ ಅಂದ್ಕೊಳ್ಳೆ ನೆನಪಾಗೋದು ನಮ್ಮ ಅಜ್ಜಿ. ನಮಗೆ ಊಟ ಮಾಡುವಾಗ, ರಾತ್ರಿ ಮಲಗುವಾಗ ನಮ್ಮ ಅಜ್ಜಿ ಬೇರೆ ಬೇರೆ ರೀತಿಯ ಕತೆಗಳನ್ನು ಹೇಳ್ತಿದ್ರು ನಮಗೆ ಅಕ್ಷರ ಜ್ಞಾನ ಆಗುವ ಮೊದಲು. ಈಗ ಎಷ್ಟು ಜನ ಅಜ್ಜಿಯಂದಿರಿಗೆ ಕತೆಗಳು ಗೊತ್ತಿದೆ, ಅವರು ಎಷ್ಟು ಜನ ತಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕಥೆಯನ್ನು ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಆದರೆ ಅದು ಖಂಡಿತವಾಗಿಯೂ ಆ ಕತೆ ಹೇಳುವ ಸಂಸ್ಕೃತಿಯನ್ನು ನಾವು ಮಕ್ಕಳಿಗೆ ಬೆಳೆಸ್ಕೊಳ್ಬೇಕು. ಅದರ ಮುಖಾಂತರ ಮಕ್ಕಳಿಗೆ ಸಾಹಿತ್ಯದ ಬಗ್ಗೆ, ನಾಡು ನುಡಿಯ ಬಗ್ಗೆ, ಕನ್ನಡ ಅಂತಂದ್ಕೊಳ್ಳೆ ಕೇವಲ ಕನ್ನಡ ಭಾಷೆ ಒಂದೇ ಅಲ್ಲ, ಕನ್ನಡದ ಕತೆಗಳು, ಕನ್ನಡದ ಧಾರಾವಾಹಿಗಳು, ಕನ್ನಡದ ಏನು ಶಿಲ್ಪಗಳಿದೆ, ಕನ್ನಡದ ಪ್ರವಾಸಿ ಕೇಂದ್ರಗಳಿದೆ, ಕನ್ನಡದ ನಾಡಿನ ಸಸ್ಯಗಳಿದೆ, ಕನ್ನಡ ನಾಡಿನ ವೈಶಿಷ್ಟ್ಯಗಳಿದೆ, ಅದೆಲ್ಲದೂ ಕನ್ನಡ ಸಂಸ್ಕೃತಿಗೆ ಸೇರಿದಂಥದ್ದು. ಹಾಗೆ ಅದೆಲ್ಲದರ ಬಗ್ಗೆ ಕಲ್ಪನೆಯನ್ನು ಮಾಡಿಕೊಡುವಂಥ ಕತೆ ಹೇಳುವ ಸಂಸ್ಕೃತಿಯನ್ನು ನಾವು ಖಂಡಿತವಾಗಿಯೂ ಮತ್ತೆ ಅದನ್ನು ಪುನರುಜ್ಜೀವಿಸಬೇಕು. ನಮಗೆ ನಮ್ಮ ಅಜ್ಜಿ ಕತೆ ಹೇಳ್ತಿದ್ರು. ಹಾಗೆ ಸ್ಕೂಲ್ಗಳಿಗೆ ಬಂದ ಮೇಲೆ ನಮಗೆ ಪ್ರತಿ ಶನಿವಾರ ನಮ್ಮ ಕನ್ನಡ ಟೀಚರು, ಇದನ್ನು ಗಮನಿಸಬೇಕು ಈ ಸ್ಕೂಲ್ನವರು, ಒಂದು ಪೀರಿಯಡನ್ನು, ಒಂದು ವಾರದಲ್ಲಿ ಒಂದು ಪೀರಿಯಡನ್ನು ಕತೆ ಹೇಳುವುದಕ್ಕೆ ಉಪಯೋಗಿಸ್ತಿದ್ರು. ನಮ್ಮ ಸಂಸ್ಕೃತ ಮಾಸ್ಟ್ರು, ಕನ್ನಡ ಮಾಸ್ಟ್ರು ಎಷ್ಟು ಚಂದದ ಕತೆಗಳನ್ನು ನಮಗೆ ಹೇಳ್ತಿದ್ರು ಅಂದರೆ ಆ ಕತೆಗಳು ಇನ್ನೂವರೆಗೆ ನೆನಪಿದೆ. ಜೀವನದ ಬೇರೆ ಬೇರೆ ಪ್ರಸಂಗಗಳಲ್ಲಿ ಅದು ಒಳ್ಳೆಯ ನೀತಿ ಕತೆ ಆಗಿರ್ಬೋದು, ಪುರಾಣದ ಕತೆಗಳಾಗಿರ್ಬೋದು, ಹಾಸ್ಯದ ಕತೆಗಳಾಗಿರ್ಬೋದು, ನಮ್ಮ ಅಧ್ಯಾಪಕರು ಆ ಥರ ಕತೆಗಳನ್ನು ಹೇಳ್ತಿದ್ರು. ನಮ್ಮ ಅಜ್ಜಿ ಹೇಳಿದ ಕತೆಗಳು, ನಮ್ಮ ಅಧ್ಯಾಪಕರು ಹೇಳಿದ ಕತೆಗಳು ಖಂಡಿತವಾಗಿಯೂ ನನಗೆ ಜೀವನದಲ್ಲಿ ಮಾರ್ಗದರ್ಶನ ಮಾಡಿದೆ ಮತ್ತು ಯಾವಾಗಲೂ ಅದನ್ನು ನೆನೆಸ್ಕೊಂಡಾಗ ಸಂತೋಷವನ್ನು ಕೊಡುತ್ತೆ. ಅದು ಕೂಡ ಆ ಕಲೆ ಕೂಡ ಪುನರುಜ್ಜೀವನ ಆಗಬೇಕು. ಒಂದು 4 ಪೀರಿಯಡ್ನಲ್ಲಿ ಗುರುಗಳು ಕಥೆಯನ್ನು ಹೇಳಿದರೆ ಆಮೇಲೆ ಮಕ್ಕಳ ಹತ್ರ ಕತೆ ಹೇಳಿಸುವಂಥ ಕೆಲಸವನ್ನು ಕೂಡ ನಾವು ಮಾಡ್ಬೋದು. ಹಾಗೆಯೇ ಬರೀ ಕತೆ ಸಾಹಿತ್ಯ ಒಂದೇ ನಮ್ಮ ಕನ್ನಡದ ಸಂಸ್ಕೃತಿಯಲ್ಲ. ಪ್ರವಾಸದ ಬುಗುರಿ ಅಂತ ಹೇಳುವಂಥ ಪುಸ್ತಕವನ್ನು ನೋಡಿದಾಗ ಕೂಡ ನನಗೆ ಸಂತೋಷ ಆಯಿತು. ಮಕ್ಕಳನ್ನು ಸಣ್ಣ ಸಣ್ಣ ಪ್ರವಾಸಗಳಿಗೆ, ದೊಡ್ಡ ಪ್ರವಾಸಗಳಿಗೆ ಹೋಗಿ ಎಲ್ಲೋ ವಿಮಾನದಲ್ಲೇ ಹೋಗಬೇಕು ಮತ್ತು ಬಸ್ನಲ್ಲೇ ಹೋಗಬೇಕು ಅಂತಿಲ್ಲ. ನಮ್ಮ ಶಿವಮೊಗ್ಗದ ಸುತ್ತಮುತ್ತಲು ಇರುವಂಥ ಎಷ್ಟೋ ಪ್ರದೇಶಗಳಿಗೆ ಮಕ್ಕಳನ್ನು ಕರ್ಕೊಂಡು ಹೋಗುವಂಥದ್ದು, ಒಂದು ತಿಂಗಳಿಗೆ ಒಮ್ಮೆನೋ ಒಂದು ಶನಿವಾರನ, ಅಥವಾ ಇಲ್ಲಿರುವ ಉದ್ಯಾನವನಗಳಿಗೆ ಹೋಗೋದು, ಅರಣ್ಯ ಪ್ರದೇಶಗಳಿಗೆ ಹೋಗೋದು. ಅಲ್ಲಿಯ ಎಷ್ಟು ಜನರಿಗೆ ನನಗೆ ಗೊತ್ತಿಲ್ಲ, ಎಷ್ಟು ಜನ ಮಕ್ಕಳಿಗೆ ನಮ್ಮ ಅರಣ್ಯದಲ್ಲಿ ಇರುವಂಥ ವೃಕ್ಷಗಳ ಹೆಸರು ಗೊತ್ತಿದೆಯೋ, ಅಲ್ಲಿರುವ ಆ ಬಳ್ಳಿಗಳ ಹೆಸರು ಗೊತ್ತಿದೆಯೋ ನಂಗೆ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ನಾನು ನಮ್ಮ ಮಗಳ ಮನೆಗೆ ಹೋದಾಗ ಅವ್ರ ಮನೆ ಹತ್ರ ಇರುವಂಥ ಸಹಕಾರ ನಗರದಲ್ಲಿ ಇರುವಂಥ ಒಂದು ಉದ್ಯಾನವನಕ್ಕೆ ಹೋದೆ. ನಂಗೆ ತುಂಬ ಸಂತೋಷ ಆಯಿತು. ಏನಂದರೆ ಅಲ್ಲಿ ಒಂದು 40-50 ಥರದ ಗಿಡಗಳನ್ನು ನಾನು ಗುರುತಿಸಿದೆ. ಅದರ ಕನ್ನಡದ ಹೆಸರುಗಳನ್ನು ನೆನ್ಪಿಟ್ಕೊಳ್ಬೇಕು. ಯಾವುದೋ ಸ್ಯಾಂಡ್ಲ್ವುಡ್ ಅಲ್ಲ, ಶ್ರೀಗಂಧ, ಚಂದನ, ಆ ಥರ ಆಲ, ಸಾಲ, ಮುತ್ತುಗ,
ಆ ಥರದ ಗಿಡಗಳ ಹೆಸರುಗಳನ್ನು ಗುರುತಿಸುವಂಥದ್ದು, ಮತ್ತು ನಮ್ಮ ಸುತ್ತಮುತ್ತಲೂ ಇರುವಂಥ ಶಿಲ್ಪಕಲೆಗಳಿರುವಂಥ ದೇವಸ್ಥಾನಗಳನ್ನು ದರ್ಶಿಸುವುದು, ತೋಟಗಳಿಗೆ ಹೋಗಿ ಎಷ್ಟು ಮಕ್ಕಳಿಗೆ ಮೆಣಸಿನ ಕಾಳು ಎಲ್ಲಿ ಬೆಳೀತದೆ ಅಂತೇಳಿ ಕಲ್ಪನೆ. ಪೇಪರ್ ಸಿಗ್ತದೆ ಮಾರ್ಕೆಟ್ನಲ್ಲಿ, ಪೇಪರಿಗೆ ತುಂಬ ಕಪ್ಪು ಬಂಗಾರ, ತುಂಬ ಬೆಲೆ ಇದೆ. ಆದರೆ ಮೆಣಸಿನಕಾಳಿನ ಬಳ್ಳಿ ಹೇಗಿರ್ತದೆ ಅಂತೇಳಿ ಬಹಳ ಮಕ್ಕಳಿಗೆ ಗೊತ್ತಿರೋದಿಲ್ಲ. ಆ ಥರ ಯಾಲಕ್ಕಿ, ಮೆಣಸಿನಕಾಳು ಈ ಥರ ಎಲ್ಲಿ ಬೆಳೀತದೆ ಅಂತ ಹೇಳುವಂಥದ್ದು, ಭತ್ತ, ಆ ಥರ ಕಲ್ಪನೆಗಳನ್ನು ಕೂಡ ಕೊಡುವಂಥ ಕೆಲಸವನ್ನು ಮಾಡಬೇಕು. ವಿಶೇಷವಾಗಿ ನಾನು ಬಾಲ್ಯದಲ್ಲಿ ಓದಿದ ಪುಸ್ತಕ ಚಂದಮಾಮಗಳು, ನಮಗೆ ತುಂಬ ಪ್ರೀತಿಯಾದದ್ದು ಚಂದಮಾಮ ಆಗಿತ್ತು. ಯಾರಾದರೂ ಒಂದು ಚಂದಮಾಮವನ್ನು ತಂದು ಕೊಟ್ಟರೆ ಅಥವಾ ತಂದೆ ಚಂದಮಾಮವನ್ನು ತರಿಸಿದರೆ ನಾವೆಲ್ಲರೂ ಹಠ ಮಾಡಿ ಎಲ್ಲರೂ ನನಗೆ ಮೊದಲು ಬೇಕು. ಅದರಲ್ಲಿ ಓದಿದ ಕಥೆಗಳು ಎಲ್ಲ ವಿಕ್ರಮ ಬೇತಾಳನ ಕಥೆಗಳು, ಹಾಗೆಯೇ ಎಷ್ಟು ಗ್ರೀಕ್ ಕಥೆಗಳು, ಭುವನ ಸುಂದರಿ ಆ ಥರ ಕಥೆಗಳು, ಹೆಲೆನ್ ಆಫ್ ಟ್ರೈ ಅಂತ. ಅದು ಆಮೇಲೆ ದೊಡ್ಡ ಕಾಲೇಜಿಗೆ ಬಂದ ಮೇಲೆ ಗೊತ್ತಾಯಿತು ಅದು ನಮ್ಮ ಮೂಲ ಕಾದಂಬರಿ ಅಲ್ಲ, ಹೆಲೆನ್ ಆಫ್ ಟ್ರೈ ಅದು ಗ್ರೀಕ್ ಕಾದಂಬರಿ ಅಂತ. ಆದರೆ ಅದು ಕನ್ನಡದಲ್ಲಿ ಭುವನ ಸುಂದರಿ ಹೆಸರಿನಲ್ಲಿ ಓದಿದ್ವಿ. ಸಿಂದಾಬಾದನ ಯಾತ್ರೆಗಳು, ಎಷ್ಟು ಪ್ರೀತಿಯಿಂದ ನಾವು ಸಿಂದಾಬಾದ ಮಾಡಿದಂಥ ಆ ಪ್ರವಾಸ ಕಥನಗಳನ್ನು ಓದಿದ್ದೇವೆ. ಹಾಗಾಗಿ ಮಕ್ಕಳಿಗೆ ನೀವು ಓದಿಸಿ, ಶಾಲೆಯ ಪುಸ್ತಕಗಳನ್ನು, ಪಠ್ಯ ಪುಸ್ತಕಗಳನ್ನು ಓದಬೇಕು. ನಿಮ್ಮ ಮಕ್ಕಳು ಪರೀಕ್ಷೆಗಳಲ್ಲಿ ಚೆನ್ನಾಗಿ ಮಾಡಬೇಕು. ಅದರ ಜೊತೆಗೆ ಕತೆ ಪುಸ್ತಕಗಳನ್ನು, ನಾವು ಸಣ್ಣಿರುವಾಗ ಚಂದಮಾಮವನ್ನು ಓದಿದ್ವಿ. ಆಮೇಲೆ ಅದಕ್ಕೆ ಸ್ಪರ್ಧೆ ಕೊಡುವ ರೀತಿಯಲ್ಲಿ ಬೊಂಬೆ ಮನೆ ಮತ್ತು ಬಾಲಮಿತ್ರ ಅಂತ ಬೇರೆ ಬೇರೆ ಪುಸ್ತಕಗಳು ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಈಗ ಯಾವ ಥರದ ಮಕ್ಕಳ ಪುಸ್ತಕ ಬಹುಶಃ ಅಮರ ಚಿತ್ರಕಥೆಗಳನ್ನು ಶಿವರಾಮ್ ಕಾರಂತರಂಥವರೇ ಅಮರ ಚಿತ್ರಕಥೆಗಳ ಸರಣಿಯನ್ನು ತಂದು ಎಷ್ಟು ಚಂದ ಕಥೆಗಳನ್ನು ಮಾಡಿದ್ದಾರೆ. ಅದು ಎಷ್ಟು ಜನ ನೀವು ಅಮರ ಚಿತ್ರಕಥೆಗಳನ್ನು ಓದಿದ್ದೀರಿ ಅಥವಾ ನಿಮಗೆ ಗೊತ್ತಿರ್ಬೋದು. ಯಾಕಂದ್ರೆ ನಮಗೆ ಕೆಲವು ಸಲ ನಾವು ಹಿರಿಯರಿಗೇನೋ ಒಂದು ಭಾವನೆಯಲ್ಲಿ ಇದ್ಬಿಡ್ತೇವೆ, ಪೇಪರ್ನಲ್ಲಿ ಓದಿ ಯುವ ಜನರೆಲ್ಲ ಹಾಳಾಗೋಗಿದ್ದಾರೆ, ಅವರಿಗೇನು ಗೊತ್ತಿಲ್ಲ ಅಂದ್ಕೊಂಡಿರ್ತೇವೆ. ಇಲ್ಲಿ ಬಂದ ಮೇಲೆ ಇಲ್ಲಿಯ ವಾತಾವರಣನ, ಇಲ್ಲಿ ಮಕ್ಕಳ ನೃತ್ಯವನ್ನು, ಇಲ್ಲಿ ಮಕ್ಕಳ ಮಾತನ್ನು ಕೇಳಿದ ಮೇಲೆ ನನಗೆ ತುಂಬ ಸಂತೋಷ ಆಗಿದೆ. ಇಲ್ಲ, ನಾವು ಕೆಲವು ತಪ್ಪು ಕಲ್ಪನೆಯನ್ನು ಮಾಡ್ಕೊಂಡಿದ್ವಿ, ಈಗಿನ ಮಕ್ಕಳು ಕೂಡ ಒಳ್ಳೆಯ ಮಕ್ಕಳಿದ್ದಾರೆ, ಒಳ್ಳೆಯ ರೀತಿಯಲ್ಲಿ ಮುಂದುವರಿತಾ ಇದ್ದಾರೆ ಅಂತ ಹೇಳುವಂಥದ್ದು. ಅಂಥ ಮಾರ್ಗದರ್ಶನವನ್ನು ನೀಡ್ತಾ ಇರುವಂಥ ಇಲ್ಲಿಯ ಅಧ್ಯಾಪಕ ವೃಂದದವರಿಗೂ, ಹೋದಾರ ಶಾಲೆಯವರಿಗೂ ಅಭಿನಂದಿಸಿ, ಈ ಮಕ್ಕಳನ್ನು ಚೆನ್ನಾಗಿ ಬೆಳೆಸ್ತಾ ಇರುವಂಥ ಪೋಷಕರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸಿ ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.